ಒಂದು ಇನೋವೇಷನ್ ಪ್ರತಿಯೊಬ್ರು ಆ ಒಂದು ಕರೆಗೆ ಮುಂದೆ ಬಂದು ಮಾಡಿಸಿದ್ದಾರೆ. ಬಹಳಷ್ಟು ಕೆಲಸ ಆಗಿದೆ. ಅಧಿಕಾರಿ ವರ್ಗ ಅವ್ರಿಗೆ ಗೊತ್ತಿದೆ ಏನೇನಾಗಿದೆ, ಸಾರ್ವಜನಿಕರಿಗೆ ಸಹ ಗೊತ್ತಿದೆ. ಪ್ರತಿಯೊಂದು ಇಲಾಖೆ ಸಮರ್ಥ ಕೂತಿದ್ದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಐ ಥಿಂಕ್ ಇಸ್ ಡೂಯಿಂಗ್ ರೆವಲ್ಯೂಷನರಿ ವರ್ಕ್. ನಾವು 2591 ಕೋಟಿ ಅನುದಾನವನ್ನು ಪ್ರತಿಯೊಬ್ಬ ರೈತರಿಗೆ ಡಿಬಿಟಿ ಮೂಲಕ ಸಿಕ್ಕಿದೆ ಅಂದ್ರೆ ಬಹಳ ಒಂದು ದೊಡ್ಡ ಒಂದು ಕೊಡುಗೆ ಅಂತ ಅನ್ಕೊಂಡಿದ್ದೀನಿ. ಕಷ್ಟದ ಸಮಯದಲ್ಲಿ ಅವ್ರಿಗೆ ದುಡ್ಡು ಸಿಗೋ ರೀತಿ ನಾವು ಮಾಡಿಸಿದೀವಿ. ಸರ್ಕಾರದ ಸಪೋರ್ಟ್ ಇತ್ತು, ಮೇಲ್ ಅಧಿಕಾರಿಗಳದ್ದು ಸಪೋರ್ಟ್ ಇತ್ತು. ಜೊತೆಗೆ ಇಲ್ಲಿ ನಾನು ಎಲ್ಲ ನಮ್ಮ ಸೆಕ್ರೆಟರಿ ರ್ಯಾಂಕ್ ಆಫೀಸರ್ಸ್, ACS ರ್ಯಾಂಕ್ ಆಫೀಸರ್ಸ್, ಕಮಿಷನರ್ ರ್ಯಾಂಕ್ ಆಫೀಸರ್ಸ್ ಯಾರ್ಯಾರು ಸ್ಟೇಟ್ ಅಲ್ಲಿ ನಾನು ಯಾರಿಗೆ ಕಾಲ್ ಮಾಡಿದ್ದೀವಿ ಅವ್ರು ಪ್ರತಿಯೊಬ್ರು ರೆಸ್ಪಾಂಡ್ ಮಾಡಿದ್ದಾರೆ. ಈ ಜಿಲ್ಲೆದು ಉದ್ಧಾರ ಆಗ್ಬೇಕು, ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ನಾನು ಯಾವಾಗ್ಲೂ ಅವ್ರಿಗೆ ಕರೆ ಮಾಡಿದ್ದೀನಿ. ಪ್ರತಿಯೊಬ್ರು ಸ್ಪಂದನೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೆ ನಾವು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆ ಪೊಲೀಸ್ ಮತ್ತು ಸಿಟಿ ಪೊಲೀಸ್ ಅವರಿಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ದ ಅಮೌಂಟ್ ಆಫ್ ಬಂದೋಬಸ್ತ್ ನಮ್ಮ ಜಿಲ್ಲೆದು ಪೊಲೀಸ್ ಮಾಡಿರೋದು ಬಹುಶಃ ಬೇರೆ ಯಾವ್ದು ಜಿಲ್ಲೆ ಮಾಡಿರೋದಿಲ್ಲ. ದಿನ ರಾತ್ರಿ ಒಂದು ಮಾಡಿ ಕೆಲಸ ಅವರು ಕಾರ್ಯ ಮಾಡಿದ್ದಾರೆ. ಐ ಥ್ಯಾಂಕ್ ಆಲ್ ಆಫ್ ದೆಮ್ ಫಾರ್ ದೇರ್ ಸಪೋರ್ಟ್. ಜೊತೆಗೆ ಆಲ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್, ಯಾವುದು ಒಂದು ಇಲಾಖೆ ಹೇಳಿ ಇನ್ನೊಂದು ಇಲಾಖೆ ಬಿಡ್ತೀವಿ ಅಂದ್ರೆ ತಪ್ಪಾಗತ್ತೆ. ನಮ್ಮ ಗವರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಧ್ಯಕ್ಷರು ಇದ್ದಾರೆ, GDN ಅವರು ಇದ್ದಾರೆ, DDPI ಇದ್ದಾರೆ, ಕೃಷಿ ಸಮಾಜನವರು ಇದ್ದಾರೆ, ನಮ್ಮ DUDC ಆಸ್ ವೆಲ್ ಆಸ್ ಫುಡ್ ಡಿಪಾರ್ಟ್ಮೆಂಟ್, ಮೈನಾರಿಟಿ, ಲೇಬರ್, ಪ್ರತಿ ಇಲಾಖೆನವರು ಮುಂದ್ ಬಂದು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಯಾವ ಕೆಲಸ ನಾವು ಅವ್ರಿಗೆ ಹಚ್ಚಿದೀವಿ. ಮಂಜುಳಾ ಟೆಲಿಂಗ್, ಮಂಜುಳಾ ಅಳ್ತಾರೆ, ನಾನು ಅಳ್ತೀನಿ, ಅವ್ರು ಅಳ್ಬಾರದು ಅಂತ ಹೇಗೋ ಕಂಟ್ರೋಲ್ ಮಾಡಿದ್ದಾರೆ ಅವರು. ಸೊ ಇಟ್ ಈಸ್ ಅ ಹ್ಯಾಪಿ ಒಕೇಶನ್. ಲೆಟ್ ಅಸ್ ರಿಮೆಂಬರ್ ನಾವು ಎಷ್ಟೆಲ್ಲ ಕೆಲಸ ಮಾಡಿದೀವಿ. ಕಲಬುರ್ಗಿ ಜನರಿಗೋಸ್ಕರ ಮಾಡಿರೋದು ಕಾರ್ಯ ಅದು. ಕಲಬುರ್ಗಿ ಅಭಿವೃದ್ಧಿ ಆಗ್ಲಿ ಅಂತ ಮಾಡಿರೋದು ಬಹಳ ಖುಷಿಯಿಂದ, ಬಹಳ ನಿಯತಿಂದ, ಬಹಳ ಪ್ರಾಮಾಣಿಕತೆಯಿಂದ, ಬಹಳ ಒಂದು ವಿಲೀನಾಗಿ ಆ ಕೆಲಸದಲ್ಲಿ. ಬಸವಣ್ಣನವರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ. ವಿ ಹ್ಯಾವ್ ಸ್ಟುಡ್ ಬೈ ದಟ್ ಟೆನೆಟ್ ಅಂತ ನಾನು ಅನ್ಕೊಂಡಿದ್ದೆ. ಆ ಸಿದ್ಧಾಂತ ಮೇಲೆನೆ ನಾವು ಕೆಲಸ ಮಾಡಿರೋದು. ವರ್ಷ ಅವ್ರನ್ನು ಇದ್ದಾರೆ ಸ್ಟೇಜ್ ಮೇಲೆ. ಅವ್ರು ಪ್ರತಿ ಸ್ಪೀಚ್ ಅಲ್ಲಿ ಬಹಳ ಒಂದು ಒಳ್ಳೆ ಮಾತು ಹೇಳ್ತಾರೆ. ನಾವೆಲ್ಲ ಇರೋದು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರಿಗೋಸ್ಕರನೇ ಇರೋದು. ನಾವು ಈ ಒಂದು ಜಿಲ್ಲೆಯಲ್ಲಿ ಮಹಿಳೆಯರ ಸಬಲೀಕರಣಗೋಸ್ಕರ ನಾವು ಬಹಳಷ್ಟು ಮಾಡಬೇಕು ಅಂತ ಅದು ಕಲಬುರ್ಗಿ ರೊಟ್ಟಿದ್ದು ಒಂದು ಐಡಿಯಾ ಬಂದಿರೋದು. ಒಬ್ರು ವಿಡೋ ಲೇಡಿ ಇದ್ರು, ಒಂದೇ ರೂಮ್ ಮನೆಯಲ್ಲಿ. ಅವರು ಪತಿ ತೀರ್ ಹೋಗ್ಬಿಟ್ರು ಅಂತ ಅವ್ರಿಗೆ ಏನ್ ಆಶ್ರಯ ಇರ್ಲಿಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆ ದಿನ ಒಂದು ಫ್ಲಾಶ್ ಆಗಿರೋದು ಅದು ಐಡಿಯಾ. 100 ರೊಟ್ಟಿ ಮೆಷಿನ್ ಇಂದ ಚಾಲು ಆಗಿರೋದು. ಇಟ್ ಹ್ಯಾಸ್ ಬಿಕಮ್ ಅನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತ ನಾನು ಹೇಳ್ತೀವಿ ಅಂದ್ರೆ ತಪ್ಪಾಗೋದಿಲ್ಲ ಅಂತ ಅನ್ಕೊಂಡಿದ್ದೀರಿ. 1000 ಮಹಿಳೆಯರು, ಸಾವಿರಕ್ಕಿಂತ ಜಾಸ್ತಿ ಮಹಿಳೆಯರು ಈ ಒಂದು ಕಾರ್ಯದಲ್ಲಿ ನಮ್ ಜೊತೆ ಕೈ ಜೋಡಿಸಿದ್ದಾರೆ. ನನ್ನ ಹೆಸರುಗಳನ್ನು ನೆನಪಿದೆ. ಶರಣಮ್ಮ ಆಗ್ಲಿ, ಸಿದ್ದಮ್ಮ ಅವರಾಗ್ಲಿ, ಅವ್ರ ಹಿಂದೆ ಮಾತನಾಡಕ್ಕೆ, ಮೈಕ್ ಮುಂದೆ ಬಂದು ಮಾತನಾಡಕ್ಕೆ ಅವರು ಭಯ ಪಡ್ತಾ ಇದ್ರು. ಈಗ ದೇ ಸ್ಪೀಕ್ ಬೆಟರ್ ದೆನ್ ಮೀ, ದೇ ಸ್ಪೀಕ್ ಮಚ್ ಮೋರ್ ಕಾನ್ಫಿಡೆಂಟ್ಲಿ ದೆನ್ ಮೀ. ನನಗೆ ಬಹಳ ಹೆಮ್ಮೆ ಇದೆ. ಮತ್ತು ಈ ಒಂದು ಜಿಲ್ಲೆಯಲ್ಲಿ ನನಗೆ ಕಾರ್ಯ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು